सिद्धेभ्यः ॐ नमः सिद्धेभ्यः ॐ नमः सिद्धेभ्यः यार ज्ञान शक्ति कोटि सूर्यरन्नु ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ ನನ್ನ ತಲೆಯು ಬಾಗಿದೆ पंच परमेष्ठी भगवान की जय 24 तीर्थंकर भगवान की जय संत शिरोमणि आचार्य गुरुवर विद्यासागर मुनि महाराज की जय आज की आनंद की जय मल्लिनाथ भगवान की जय जय प्रभु जय प्रभु जय जनक जय जनक जय वंदना ಎಲ್ಲರಿಗೂ ಜಯ ಶ್ರೀ ಇವತ್ತು ನಾವೆಲ್ಲರೂ ಆರು ಗುರಾನಿ ಛೇಡಾಲ ಶಾಸ್ತ್ರ ಸ್ವಾಧ್ಯಾಯವನ್ನು ಮುಂದುವರಿಸುತ್ತಿದ್ದೇವೆ. ಈ ಶಾಸ್ತ್ರವನ್ನು ಪಂಡಿತ್ ದೌಲತ್ ರಾಮ್ಜಿ ಅವರು ರಚನೆ ಮಾಡಿದ್ದಾರೆ. ಇದರಲ್ಲಿ 6 ಢಾಲ ಛೇ ಢಾಲ ಅಂತ ಹೇಳಿದ್ದಾರೆ. ಢಾಲ್ ಅಂದ್ರೇನು? ಗುರಾನಿ. ಗುರಾನಿ ಅಂದ್ರೆ ಯುದ್ಧದಲ್ಲಿ ಸೈನಿಕರ ಆಕ್ರಮಣದಿಂದ ಉಳಿದುಕೊಳ್ಳಲು ಉಪಯೋಗ ಮಾಡ್ತಾರೆ. ಅದೇ ರೀತಿ ಈ ಶಾಸ್ತ್ರದಲ್ಲಿಯೂ ಕೂಡ ಜಿನೇಂದ್ರ ಭಗವಂತರು ಹೇಳಿದಂತ ಏನು ತತ್ವ ಇದೆ, ತತ್ವಜ್ಞಾನವಿದೆ, ಅದು ನಮ್ಮನ್ನು ಕರ್ಮರೂಪಿ ಆಕ್ರಮಣದಿಂದ ನಮ್ಮನ್ನು ರಕ್ಷಿಸುತ್ತದೆ. ಗುರಾನಿ ಅಂದ್ರೇನು? ಸಂವರ. ಸಂವರ ಅಂದ್ರೇನು? ತಡೆಯುವುದು. ಬರ್ತಕ್ಕಂತ ಕರ್ಮಗಳನ್ನು ತಡೆಯುವುದು. ಇವಾಗ ಈ 4ನೇ ಗುರಾನಿಯಲ್ಲಿ ಅಥವಾ 4ನೇ ಢಾಲದಲ್ಲಿ ಇವತ್ತು ನಾವು 9ನೇ ಗಾಥೆಯನ್ನು ಸ್ವಾಧ್ಯಾಯ ಮಾಡುತ್ತಿದ್ದೇವೆ. ಕವಿಗಳು ಈ ಗಾಥೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ನಿನ್ನೆ ಪಾಪ ಮತ್ತು ಪುಣ್ಯದಲ್ಲಿ ಹರ್ಷ ವಿಷಾದ ಮಾಡಬಾರದು ಅಂತ ಹೇಳಿದ್ದಾರೆ. ಇವತ್ತು ಸಮ್ಯಕ್ ಚಾರಿತ್ರದ ಭೇದಗಳನ್ನು ಹೇಳ್ತಾ ಇದ್ದಾರೆ. ಈಗ ಇಷ್ಟುವರೆಗೆ ಸಮ್ಯಕ್ ಜ್ಞಾನದ ಭೇದಗಳನ್ನೆಲ್ಲ ಹೇಳಿದರು, ಅದರ ಮಹತ್ವವನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಇವಾಗ ಸಮ್ಯಕ್ ಚಾರಿತ್ರದ ಭೇದ ಹೇಳ್ತಾರೆ. ಅದರಲ್ಲಿ ಅಹಿಂಸಾ ಮತ್ತು ಸತ್ಯ ಅನುವ್ರತದ ಲಕ್ಷಣವನ್ನು ಹೇಳ್ತಾರೆ. ಯಾಕಂದ್ರೆ ಅನುವ್ರತಗಳು ಇವೆಲ್ಲ ಸಮ್ಯಕ್ ಚಾರಿತ್ರದಲ್ಲಿ ಬರ್ತವೆ. ಇನ್ನು 5 ವ್ರತಗಳ ಪೈಕಿ ಮೊದಲನೇ ವ್ರತ ಯಾವುದಿದೆ? ಅಹಿಂಸಾ ಅನುವ್ರತ. ಎರಡನೇದು ಸತ್ಯಾನುವ್ರತ. ಇನ್ನು ಅಹಿಂಸಾ ಅನುವ್ರತ
ಮತ್ತು ಸತ್ಯ ಅನುವೃತ್ತದ ಲಕ್ಷಣವನ್ನು ಹೇಳ್ತಾರೆ ಮತ್ತು ಸಮ್ಯಕ್ ಚಾರಿತ್ರದಲ್ಲಿ ಭೇದಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಸರಿಯಾಗಿ ವ್ಯವಸ್ಥಿತವಾಗಿ ಶಾಸ್ತ್ರದ ವಿನಯದೊಂದಿಗೆ ಸ್ವಾಧ್ಯಾಯದಲ್ಲಿ ಭಾಗವಹಿಸಬೇಕು. ಯಾರು ಶಾಸ್ತ್ರವನ್ನು ನೆಲದ ಮೇಲೆ, ಹಾಸಿಗೆಯ ಮೇಲೆ ಇಡಬಾರದು, ಕಾಲುಗಳ ಮೇಲೆ ಇಟ್ಟುಕೊಳ್ಬಾರದು. ಎಲ್ಲರೂ ಉಚ್ಚವಾದ ಸ್ಥಾನದಲ್ಲಿ ಇಟ್ಟುಕೊಂಡು ಸ್ವಾಧ್ಯಾಯದಲ್ಲಿ ಮನಸ್ಸನ್ನು ಹಚ್ಚಿ ಸ್ವಾಧ್ಯಾಯ ಮಾಡಬೇಕು. ಯಾಕಂದ್ರೆ ಸ್ವಾಧ್ಯಾಯ ಹೇಳೋರು ಹೇಳ್ತಾರೆ, ನೀವು ಆ ಕಡೆಗೆ ಸಂಸಾರಿಕ ಕೆಲಸದಲ್ಲಿ ಮಗ್ನರಾದರೆ ಕರ್ಮಗಳು ನಿಮಗೆ ಕಟ್ಟುತ್ತವೆ. ಯಾಕಂದರೆ ಜಿನವಾನೀಯ ಅವಿನಯ ಮಾಡುವುದರಿಂದ ಜ್ಞಾನಾವರಣೀಯ ಕರ್ಮ ಕಟ್ಟುತ್ತದೆ. ಈಗ ಯಾವ ಕೆಲಸ ಮಾಡ್ತಾ ಇದ್ದೀರಲ್ಲ ಅದೇ ಕೆಲಸಕ್ಕೆ ನೀವು ಪೂರ್ಣವಾಗಿ ಸಮರ್ಪನಾಗಬೇಕು. सम्यक् ज्ञानी होय बहुरिधिड चारित्र लीजे, एक देश अरु सकल देश तसु भेद कहीजे, प्रसहिंसा को त्याग व्रता था वरण संधारे, परवधकार कठोर निंज नहीं वयन उचारे, सम्यक ज्ञानी होय बहुरिधिड चारित्र लीजे, एक देश अरु सकल देश तसु भेद कहीजे, रसहिंसा को त्याग व्रता आवरण संहारे, परवधकार कठोर निंद्य नहीं वयन उचारे. ಈ ಸುಂದರವಾದಂತ ಹಿಂದಿ ಭಾಷೆಯ ಗಾಥೆಯಲ್ಲಿ ದೌಲತ್ ರಾಮ್ಜಿ ಕವಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರ, ಸಮ್ಯಕ್ ಜ್ಞಾನಿ ಆದ ನಂತರ ಅದರ ಹಿಂದೆ ಸಮ್ಯಕ್ ಚಾರಿತ್ರ್ಯ ಪಾಲನ ಮಾಡಬೇಕು. ಮೊದಲನೇ ಚಾರಿತ್ರವನ್ನು ಪಾಲನ ಮಾಡಿದರೆ ಅದು ಸಮ್ಯಕ್ ಚಾರಿತ್ರ ಅನಿಸಿಕೊಳ್ಳೋದಿಲ್ಲ. ಅದಕ್ಕಾಗಿ ಕ್ರಮವಿದೆ. ಮೊದಲು ಸಮ್ಯಕ್ ದರ್ಶನ, ತದನಂತರ ಸಮ್ಯಕ್ ಜ್ಞಾನ, ತದನಂತರ ಸಮ್ಯಕ್ ಚಾರಿತ್ರ. ಉಮಾಸ್ವಾಮಿ ಮಹಾರಾಜರು ಕೂಡ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾನಿ ಮೋಕ್ಷ ಮಾರ್ಗ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಮ್ಯಕ್ ಜ್ಞಾನಿ ಆದ ನಂತರ ದೃಢವಾಗಿ ಸಮ್ಯಕ್ ಚಾರಿತ್ರವನ್ನು ಪಾಲನ ಮಾಡಬೇಕು. ಅದರಲ್ಲಿ ದೃಢತೆಯೂ ಬರ್ತದೆ, ಅದರಲ್ಲಿ ಶಕ್ತಿಯೂ ಬರ್ತದೆ. ಇನ್ನು ಆ ಸಮ್ಯಕ್ ಚಾರಿತ್ರದಲ್ಲಿ ಏಕದೇಶ ಮತ್ತು ಸರ್ವದೇಶ ಭೇದಗಳನ್ನು ಹೇಳಿದ್ದಾರೆ ಆಚಾರ್ಯರು. ಸಮ್ಯಕ್ ಚಾರಿತ್ರದಲ್ಲಿ ಕೂಡ ಭೇದಗಳಿವೆ. ಏಕದೇಶ ಸಮ್ಯಕ್ ಚಾರಿತ್ರ, ಸರ್ವದೇಶ ಸಮ್ಯಕ್ ಚಾರಿತ್ರ. ಅದರಲ್ಲಿ ತ್ರಸಜೀವಿಗಳ ಹಿಂಸೆಯನ್ನು ತ್ಯಾಗ ಮಾಡಿ ಅನಾವಶ್ಯಕ ಸ್ಥಾವರ ಜೀವಿಗಳನ್ನು ಘಾತ ಮಾಡದೇ ಇರುವುದಕ್ಕೆ ಅಹಿಂಸಾ ಅನುವ್ರತ ಅಂತ ಹೇಳ್ತಾರೆ. ನೋಡಿ, ಅನುವ್ರತದಲ್ಲಿ ಮತ್ತು ಮಹಾವ್ರತದಲ್ಲಿ, ಇಲ್ಲಿ ಅನುವ್ರತಕ್ಕೆ ಏನಂದಿದ್ದಾರೆ ಅಂದ್ರೆ ಏಕದೇಶ ಅಂತ ಕರೆದಿದ್ದಾರೆ. ಅನುವ್ರತದ ಮತ್ತೊಂದು ಹೆಸರು ಏಕದೇಶ ಚಾರಿತ್ರ. ಸರ್ವದೇಶ ಅಂದ್ರೇನು? ಮಹಾವ್ರತ. ಇನ್ನು ಮಹಾವ್ರತಗಳನ್ನು ಮುನಿ ಮಹಾರಾಜರು ಪಾಲನೆ ಮಾಡ್ತಾರೆ. ಮನೆಯಲ್ಲಿದ್ದುಕೊಂಡು ಗೃಹಸ್ಥ ಜೀವನದಲ್ಲಿ
ಉದ್ಯೋಗ ವ್ಯಾಪಾರ ಕೃಷಿ ಆದಿಗಳನ್ನು ಮಾಡುತ್ತಾ ಸರ್ವದೇಶ ಚಾರಿತ್ರ್ಯದ ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಶ್ರಾವಕರೂ ಕೂಡ ಚಾರಿತ್ರವನ್ನು ಪಾಲನೆ ಮಾಡಿ ಕರ್ಮಗಳನ್ನು ನಿರ್ಜರೆ ಮಾಡಿಕೊಳ್ಳಲಿಕ್ಕೆ ಬರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಮನೆಯಲ್ಲಿರುವಾಗ ನಮಗೆ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಈ ಪಂಚ ಸ್ಥಾವರಗಳನ್ನು ಉಪಯೋಗ ಮಾಡದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಸ್ಥಾವರ ಹಿಂಸೆಯ ತ್ಯಾಗವನ್ನು ಮನೆಯಲ್ಲಿದ್ದುಕೊಂಡು ಮಾಡಲಿಕ್ಕೆ ಆಗುವುದೂ ಇಲ್ಲ. ಆದರೆ ಅವುಗಳನ್ನು ಹಿತಮಿತವಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯವಿದೆ. ಇದು ಒಂದು ಮಾತಾಯ್ತು. ಇನ್ನು ಮನೆಯಲ್ಲಿದ್ದುಕೊಂಡು ತ್ರಸ ಹಿಂಸೆಯನ್ನು ತ್ಯಾಗ ಮಾಡಲಿಕ್ಕೆ ಬರ್ತದೆ. ಅದಕ್ಕಾಗಿ ಏಕದೇಶ ಚಾರಿತ್ರ ಅಂತ ಹೆಸರಿದೆ. ಅಂತ ಚಾರಿತ್ರ ಹೆಸರಿದೆ ಏಕದೇಶ ಚಾರಿತ್ರ. ಇನ್ನು ಸ್ಥಾವರ ಜೀವಿಗಳನ್ನು ಕೂಡ ನಾವು ಅನರ್ಥ ದಂಡವಾಗಿ ಅನಾವಶ್ಯಕವಾಗಿ ಬಳಸದೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟು ಬೆಳೆಸಬೇಕು. ಎಲ್ಲರಿಗೂ ಕೇಳ್ತಾ ಇದೆಯಲ್ಲ ಸರಿಯಾಗಿ ನಮ್ಮ ಭಾಷೆ? ತ್ರಸ ಹಿಂಸೆಯನ್ನು, ಈಗ ನೀರು ಇದೆ, ನೀರನ್ನು ಕುಡಿಯದೆ ಬದುಕಲಿಕ್ಕೆ ಆಗುವುದಿಲ್ಲ. ಆದರೆ ನೀರಿನಲ್ಲಿ ರಸಜೀವಿಗಳು ಇರ್ತವೆ. ಅವುಗಳನ್ನು ಸೋಯಿಸಿ ಮತ್ತೆ ಅದೇ ಸ್ಥಾನಕ್ಕೆ ಅವುಗಳನ್ನು ರಕ್ಷಿಸುವುದಕ್ಕೆ ಏನಂತಾರೆ? ಸ್ಥಾವರ ಜೀವಿಗಳ ರಕ್ಷಣೆ. ಈ ರೀತಿ ಮನೆಯಲ್ಲಿದ್ದಂತ ಗೃಹಸ್ಥರಿಗೆ, ಶ್ರಾವಕರಿಗೆ ಏಕದೇಶ ಚಾರಿತ್ರದ ಉಪದೇಶ ಕೊಟ್ಟಿದ್ದಾರೆ. ನೋಡಿ, ಹಿಂಸೆಗಳು ಎರಡಿರ್ತವೆ. ಒಂದು ತ್ರಸ ಹಿಂಸೆ ಇದೆ, ಇನ್ನೊಂದು ಸ್ಥಾವರ ಹಿಂಸೆ. ಎರಡೂ ಹಿಂಸೆಗಳನ್ನು ಪೂರ್ಣವಾಗಿ ತ್ಯಾಗ ಮಾಡಬೇಕಾದರೆ 24 ಪರಿಗ್ರಹಗಳನ್ನು ತ್ಯಾಗ ಮಾಡಿ ಮುನಿ ದೀಕ್ಷೆ ತೆಗೆದುಕೊಳ್ಬೇಕಾಗ್ತದೆ, ಮುನಿ ಆಗ್ಬೇಕಾಗ್ತದೆ. ಅವಾಗ ಎರಡು ಹಿಂಸೆಗಳನ್ನು ತ್ಯಾಗ ಮಾಡಿ ಪ್ರತಿ ಸಮಯಕ್ಕೂ ಅನಂತ ಗುಣಿತವಾದ ಕರ್ಮಗಳನ್ನು ನಿರ್ಜರೆ ಮಾಡಬಹುದು. ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೆ. ಈ ಮನುಷ್ಯರಾಗಿ ಯಾಕೆ ಹುಟ್ಟಿ ಬಂದಿದ್ದೇವೆ ಅಂದ್ರೆ ಒಂದೇ ಕಾರಣವಿದೆ. ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ, ಕರ್ಮಗಳನ್ನು ನಿರ್ಜರೆ ಮಾಡುವೋಸ್ಕರ. ಆದರೆ ಎಲ್ಲರೂ ಕೂಡ ಯಾಕೆ ಮುನಿಗಳಾಗ್ಲಿಲ್ಲ, ಎಲ್ಲರೂ ಕೂಡ ಯಾಕೆ ದೀಕ್ಷೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ. ಏನ್ ಕಾರಣ ಇದೆ? ನೀವ್ ಅನ್ಬೋದು, ಎಲ್ಲರೂ ದೀಕ್ಷೆ ತೆಗೆದುಕೊಂಡರೆ ಯಾರು ಆಹಾರ ಮಾಡುವವರು, ಚೌಕ ಮಾಡೋರು ಯಾರು, ಚೌಕ ಮಾಡ್ಲಿಕ್ಕೆ ಬೇಕಲ್ಲ ಅಂತ ಅನ್ಬಹುದು ನೀವು. ಅಂದ್ರೆ ಈ ರೀತಿ ಶಾಸ್ತ್ರದಲ್ಲಿ ಹೇಳಿಲ್ಲ. ಇಲ್ಲಿ ಪ್ರಶ್ನೆ ಏನಿದೆ, ಎಲ್ಲರೂ ಯಾಕೆ ಮುನಿ ಮಹಾರಾಜರಾಗಿಲ್ಲ ಅಂತಂದ್ರೆ ಚಾರಿತ್ರ ಮೋಹನೀಯ ಕರ್ಮದ ಬಲ. ಚಾರಿತ್ರ ಮೋಹನೀಯ ಕರ್ಮ ಯಾರ ಆತ್ಮನಲ್ಲಿ ಬಲವಾಗಿ ತೀವ್ರವಾಗಿದೆ ಅವರಿಗೆ ಅದು ಮುನಿ ಆಗಲಿಕ್ಕೆ ಬಿಡುವುದಿಲ್ಲ, ಪರಿಗ್ರಹಗಳನ್ನು ತ್ಯಾಗ ಮಾಡಲಿಕ್ಕೆ ಬಿಡುವುದಿಲ್ಲ. ಇನ್ನು ಮನೆಯಲ್ಲಿದ್ದವರು ಪೂರ್ಣವಾಗಿ ಕರ್ಮಗಳನ್ನೇ ಕಟ್ಟಿಕೊಳ್ಳುವುದೇನು? ಹಾಗೂ ಇಲ್ಲ. ಅದಕ್ಕಾಗಿ ಶ್ರಾವಕರ ಸಲುವಾಗಿ ಜಿನೇಂದ್ರ ಭಗವಂತರು ಕರ್ಮ ನಿರ್ಜರೆ ಸಲುವಾಗಿ ಬಹಳ ಸುಂದರವಾದ ಸಾಧನಗಳನ್ನು ಹೇಳಿದ್ದಾರೆ. ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಈ ಷಟ್ಕ್ರಿಯೆಗಳನ್ನು ಹೇಳಿದ್ದಾರೆ. ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, 6 ಕ್ರಿಯೆಗಳನ್ನು ಹೇಳಿದ್ದಾರೆ. ಈ 6 ಕ್ರಿಯೆಗಳನ್ನು ಮನೆಯಲ್ಲಿದ್ದುಕೊಂಡು ಮಾಡಿದಾಗ ನಿದತ್ತಿ ಮತ್ತು ನಿಕಾಚಿತದಂತ ಕರ್ಮಗಳು ಕೂಡ ಕಳೆದು ಹೋಗ್ತವೆ ಅಂತ ಹೇಳಿದ್ದಾರೆ. ಜಿನಬಿಂಬ ದರ್ಶನದಿಂದ
ಅಥವಾ ಆಹಾರ ದಾನ, ಔಷಧ ದಾನ, ಅಭಯ ದಾನ, ಶಾಸ್ತ್ರ ದಾನಗಳನ್ನು 4 ಪ್ರಕಾರದ ದಾನಗಳನ್ನು ಕೊಟ್ಟು ಧರ್ಮ ಮಾರ್ಗದ ರಕ್ಷಣೆಯನ್ನು ಮಾಡುವುದರಿಂದ ಕರ್ಮಗಳ ನಿರ್ಜನೆ ಆಗ್ತದೆ. ಅದಕ್ಕಾಗಿ ಅನುವ್ರತಗಳನ್ನು ಹೇಳಿದ್ದಾರೆ, ಮಹಾವ್ರತಗಳನ್ನು ಹೇಳಿದ್ದಾರೆ. ಇನ್ನು ಯಾರ ಪುಣ್ಯ ಹೆಚ್ಚಿದೆ, ಯಾರಲ್ಲಿ ಚಾರಿತ್ರ ಮಹನೀಯ ಕರ್ಮದ ಕ್ಷೋಕ್ಷಮ ಇದೆ, ಅವರು ಮುನಿಯಾಗಿದ್ದಾರೆ. ಅವರು ಪ್ರತಿ ಸಮಯಕ್ಕೆ ಅನಂತ ಗುಣಿತ ಕರ್ಮಗಳನ್ನು ನಿರ್ಜನೆ ಮಾಡ್ತಾ ಇದ್ದಾರೆ. ಇನ್ನು ಯಾರಿಗೆ ಕರ್ಮದ ತೀವ್ರತೆ ಇದೆ, ಚಾರಿತ್ರ ಮುನಿ ಕರ್ಮವಿದೆ, ವಿವಾಹ ಮಾಡಿಕೊಂಡಿದ್ದಾರೆ, ಸಂಸಾರದಲ್ಲಿ ಸ್ಥಾಪನೆಯಾಗಿದ್ದಾರೆ, ಆದರೂ ಕೂಡ ಅದು ಕೂಡ ಏನು ಪಾಪ ಅಲ್ಲ. ಆದರೂ ಕೂಡ ಕರ್ಮ ನಿರ್ಜರೆಯ ಸಂಖ್ಯೆ ಮತ್ತೆ ಏನಾಗ್ತದೆ, ಬದಲಾವಣೆ ಆಗ್ತದೆ. ಯಾಕಂದ್ರೆ ಗೃಹಸ್ಥರ ಕರ್ಮ ನಿರ್ಜರೆ ಏಕದೇಶ ಆಗ್ತದೆ. ಯಾಕಂದ್ರೆ ಗೃಹಸ್ಥರು ಮನೆಯಲ್ಲಿದ್ದುಕೊಂಡು ಮಾತ್ರ ತ್ರಸಹಿಂಸೆಯನ್ನು ತ್ಯಾಗ ಮಾಡುತ್ತಾರೆ. ಒಂದು ತ್ರಸಹಿಂಸೆ ತ್ಯಾಗ ಮಾಡೋದ್ರಿಂದ ಅವರಿಗೆ ಏಕದೇಶ ವ್ರತಿ ಅಥವಾ ಪ್ರತಿಮಾಧಾರಿ, ಅನುವ್ರತಿ ಹೀಗೆ ಅಂತಾರೆ. ಅವ್ರಿಗೆ ಹೆಸರುಗಳು ಬರ್ತವೆ. ಅದಕ್ಕಾಗಿ ಭವ್ಯ ಜೀವಿಗಳೇ, ಕರ್ಮ ನಿರ್ಜರೆ ಮಾತ್ರ ಭಗವಂತರಿಗೆ ಕೈ ಮುಗಿಯುವುದರಿಂದ ಆಗುವುದಿಲ್ಲ. ಹಾಗಿದ್ದಿದ್ರೆ ತತ್ವಾರ್ ಸೂತ್ರದಲ್ಲಿ, ಆಮೇಲೆ ಸಮಯ ಸಾರದಲ್ಲಿ, ಕರ್ಮಕಾಂಡದಲ್ಲಿ, ಶ್ರಾವಕಾಚಾರದ ಶಾಸ್ತ್ರದಲ್ಲಿ ಎಲ್ಲ ಕಡೆಗೆ ಹೇಳ್ತಿದ್ರು, ಭಗವಂತರಿಗೆ ಕೈ ಮುಗಿದು ಬನ್ನಿ, ಸಂಸಾರ ಮುಂದುವರಿಸಿ, ಕರ್ಮ ನಿರ್ಜರೆ ಆಗ್ತಾ ಅಂತ ಎಲ್ಲಿ ಬರ್ದಿಲ್ಲ. ಅದಕ್ಕಾಗಿ ಅನುವ್ರತಗಳ ವಿಚಾರವನ್ನು ಕೊಟ್ಟಿದ್ದ. ಇನ್ನು ಅನುವ್ರತಿ ಆಗ್ಬೇಕಾದರೆ ನಿಯಮ ಏನಿದೆ, ಕೆಲವೊಂದು ಜನರು ಹೀಗೆ ಅದರ ಬಗ್ಗೆ ಹೇಳ್ತಾ ಇರ್ತಾರೆ. ಏನು, ಮದ್ಯ, ಮಾಂಸ, ಮಧು, ಪಂಚಸ್ಥಾ ಉದುಂಬರ ಫಲಗಳನ್ನು ತ್ಯಾಗ ಮಾಡೋದರಿಂದ ಅನುವ್ರತಗಳು. ಅವ ಅಲ್ಲ. ಇದು ಏನಾಯ್ತು, ಇದು ಪಾಕ್ಷಿಕ ವ್ರತವಿದೆ. ರಾತ್ರಿ ಭೋಜನ ತ್ಯಾಗ, ನೀರನ್ನು ಸೋಸಿ ಕುಡಿಯುವುದು, ಮದ್ಯ, ಮಾಂಸ, ಮಧು ತ್ಯಾಗ ಮಾಡುವುದು, ಇದೇನಿದೆ ಪಾಕ್ಷಿಕ ವ್ರತ. ಇದು ಎಲ್ಲರೂ ಕೂಡ ತಗೊಳ್ಳೇಬೇಕು, ನಿಯಮ ಕಂಪಲ್ಸರಿ. ಇದರಿಂದ ಅಸಂಖ್ಯಾತ ಗುಣಿತ ಕರ್ಮ ನಿರ್ಜರೆ ಆಗುವುದಿಲ್ಲ. ಜೈನ ಧರ್ಮದ ಕ್ರಿಯೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಯೋಗ್ಯತೆ ಬರ್ತದೆ. ಕೇಳಿಸಿ ಬರ್ತಾ ಇದೆ ಎಲ್ಲರಿಗೂ ಸರಿಯಾಗಿ? ಯೋಗ್ಯತೆ ಬರ್ತಾ ಇದೆ. ಯೋಗ್ಯತೆ ಪಡೆಯುವುದು ಬೇರೆ, ಯೋಗ್ಯತೆ ಪಡೆದ ನಂತರ ವಿಶೇಷ ಪುರುಷಾರ್ಥ ಮಾಡೋದು ಬೇರೆ. ವಿಶೇಷ ಪುರುಷಾರ್ಥ ಅಂದ್ರೆ ಏನು, ಜೀವನದಲ್ಲಿ ಬದುಕುತ್ತಿರುವಾಗ ಇನ್ನೊಂದು ಜೀವಿಗಳನ್ನು ಬದುಕಿಸಿ ತಾನು ಬದುಕಿ ಆತ್ಮ ಕಲ್ಯಾಣದ ವಿಚಾರವನ್ನಿಟ್ಟುಕೊಂಡು ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ, 2 ಪ್ರಕಾರದ ಸಂಯಮಗಳನ್ನು ಧಾರಣ ಮಾಡುವುದು, ಇದಕ್ಕಂತಾರೆ ನೆಲೆಗಳು ಅಥವಾ ಪ್ರತಿಮೆ ಅಂತ ಹೇಳಿದ್ದಾರೆ ಶಾಸ್ತ್ರಗಳು. ಅದಕ್ಕೇನೆ ಅನುವ್ರತ ಕೂಡ ಅಂತಾರೆ, ದೇಶವ್ರತ ಕೂಡ ಅಂತಾರೆ. ಈ ರೀತಿ ತ್ರಸಹಿಂಸೆಯನ್ನು ತ್ಯಾಗ ಮಾಡಿ ಸ್ಥಾವರವನ್ನು ತ್ಯಾಗ ಮಾಡದೆ ಆ ಸ್ಥಾವರ ಕಾಯಗಳನ್ನು ಕೂಡ ಹಿತಮಿತವಾಗಿ ಉಪಯೋಗ ಮಾಡಿ ಜೀವನದ ಅಂತ್ಯ ಸಮಯದಲ್ಲಿ ಉತ್ಸಾಹಪೂರ್ವಕವಾಗಿ ಸಲ್ಲೇಖನ, ಸಮಾಧಿ, ಮರಣ ಧಾರಣ ಮಾಡುವುದರಿಂದ ಮಾನವ ಜೀವನ ಸಾರ್ಥಕವಾಗುತ್ತದೆ. ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ ಶಾಸ್ತ್ರ ಅಥವಾ ಜಿನ್ವಾನಿ ಪ್ರವಚನ ಉಪದೇಶ ಇರದೇ ಇದ್ದರೆ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ ಅಂತ ವಿಚಾರ ಮಾಡಿದಾಗ ಭಯಂಕರ ದೃಶ್ಯ ಮುಂದೆ ಬಂದು ನಿಲ್ತದೆ. ನಮ್ಮ ಬಾಲ್ಯ ಕಾಲದಲ್ಲಿ ಪಾಠಶಾಲೆಯಲ್ಲಿ ನಮಗೆ ಹೇಳ್ಕೊಡ್ತಿದ್ರು, ಪಂಚ ಪಾಪಗಳನ್ನು ಮಾಡಿದರೆ ನರಕಕ್ಕೆ ಹೋಗುತ್ತಾರೆ ಅಂತ ಹೇಳ್ತಾ ಇದ್ರು. ಸುಳ್ಳು ಮಾತನಾಡಿದರೆ ನರಕಕ್ಕೆ ಹೋಗ್ತಾರೆ, ಕಳ್ಳತನ ಮಾಡಿದರೆ ನರಕಕ್ಕೆ ಹೋಗ್ತಾರೆ,
ಕುಶೀಲ ಮಾಡಿದರೆ ನರಕಕ್ಕೆ ಹೋಗ್ತಾರೆ, ಹಿಂಸೆ ಮಾಡಿದರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ. ಮೊದಲು ಏನ್ ಅನಿಸ್ತಾ ಇತ್ತಂದ್ರೆ, ಸುಮ್ಮನೆ ಇವರು ಹೆದರ್ಸ್ತಾರೆ ನಮ್ಮನ್ನ. ಯಾರು ನೋಡಿದಾರೆ ನರಕ, ಯಾರು ನೋಡಿದಾರೆ ಸ್ವರ್ಗ, ಎಲ್ಲಾ ಸುಳ್ಳು ಅನ್ಸ್ತಾ ಇತ್ತು. ಆದರೆ ಭವ್ಯ ಜೀವಿಗಳೇ, ಹೀಗೇಗೆ ಒಂದೊಂದು ಶಾಸ್ತ್ರಗಳನ್ನ ಸ್ವಾಧ್ಯಾಯ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದೆವಲ್ಲ, ಆವಾಗ ನರಕವು ಕಾಣ್ಲಿಕ್ಕೆ ಪ್ರಾರಂಭ ಆಯ್ತು, ಸ್ವರ್ಗಗಳು ಕಾಣ್ಲಿಕ್ಕೆ ಪ್ರಾರಂಭವಾದವು. ಮೋಕ್ಷ ಅಂದ್ರೆ ಏನು, ನರಕ ಅಂದ್ರೆ ಏನು, ಸ್ವರ್ಗ ಅಂದ್ರೆ ಏನು, ಗತಿ ಅಂದ್ರೆ ಏನು, ಗಮನ ಅಂದ್ರೆ ಏನು, ಆಯು ಅಂದ್ರೆ ಏನು, ಇದೆಲ್ಲ ದೃಶ್ಯ ಮುಂದೆ ಬಂದು ನಿಲ್ತದೆ. ಅದಕ್ಕಾಗಿ ಷಟ್ಕ್ರಿಯೆಗಳಲ್ಲಿ ದೇವ ಪೂಜೆ, ಗುರುಪಾಸ್ತಿ, ನಂತರ ಸ್ವಾಧ್ಯಾಯ 3ನೇ ಸ್ಥಾನದಲ್ಲಿ ಇದೆ. ದಿನಾಲು ಜಿನಬಿಂಬ ದರ್ಶನದಿಂದ ದೇವ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಗುರುಗಳ ಸಾನ್ನಿಧ್ಯ ಪ್ರಾಪ್ತ ಆಗ್ತದೆ. ಒಳ್ಳೆಯ ಗುರುಗಳು ಪ್ರಾಪ್ತವಾಗಿ ಬಿಟ್ಟಾಗ ಅವರಿಂದ ಮೋಕ್ಷ ಮಾರ್ಗದ ಉಪದೇಶದ ಪ್ರಾಪ್ತ ಆಗ್ತದೆ. ಆವಾಗ ಜಿನವಾಣಿಯನ್ನು ಓದಬೇಕು, ಜಿನವಾಣಿಯನ್ನು ಆಧಾರ ಮಾಡಬೇಕು, ಜಿನವಾಣಿಯನ್ನು ತಿಳಿದುಕೊಳ್ಳಬೇಕು ಅಂತ ಭಾವನೆಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಹಾಗಾಗಿ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾನ ಇಡುವುದಕ್ಕೆ ಸಮ್ಯಕ್ ದರ್ಶನ ಅಂತ ಹೇಳಿ. ಸದೃಷ್ಟಿ ಜ್ಞಾನ ವೃತ್ತಾನಿ ಧರ್ಮಂ ಧರ್ಮೇಶ್ವರಾವಿದುಹು ಯದಿಯ ಪ್ರತ್ಯನಿಕಾನಿ ಭವಂತಿ ಭವ ಪದ್ಧತಿ. ಸಮಂತಭದ್ರಾಚಾರ್ಯರು ರತ್ನಕರಂಡಕ ಶ್ರಾವಕಾಚಾರ್ಯರಲ್ಲಿ ಹೇಳಿದ್ದಾರೆ. ಅದೇ ರೀತಿ ಈ 6 ಗುರಾಣಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಗಾಥೆಯಲ್ಲಿ ಅಂದ್ರೆ, ಸಮ್ಯಕ್ ಜ್ಞಾನಿ ಆದ ನಂತರ ಸಮ್ಯಕ್ ಚಾರಿತ್ರದಲ್ಲಿ ದೃಢತೆ ಬರ್ತದೆ. ಆವಾಗಲೇ ಚಾರಿತ್ರವನ್ನು ಪಾಲನ ಮಾಡಬೇಕು. ಚಾರಿತ್ರದಲ್ಲಿ ಏಕದೇಶ ಮತ್ತು ಸಕಲ ದೇಶ 2 ಭೇದಗಳು ಹೇಳಿದ್ದಾರೆ. ಏಕದೇಶ ಅಂದ್ರೇನು? ರಸಹಿಂಸೆಯನ್ನು ತ್ಯಾಗ ಮಾಡಿ ವ್ಯರ್ಥವಾಗಿ ಸ್ಥಾವರಗಳನ್ನು ಕೂಡ ಉಪಯೋಗ ಮಾಡದೆ ಹಿತಮಿತವಾಗಿ ಜೀವನವನ್ನು ನಡೆಸುವುದಕ್ಕೆ ಮತ್ತು ಅದಕ್ಕೇನೆಂದರೆ ಅಹಿಂಸಾ ಅನುವ್ರತ ಅಂತ ಹೇಳಿದ್ದಾರೆ. ಇನ್ನು ಸತ್ಯ ಅನುವ್ರತ ಅಂದ್ರೇನು? ಪರವದಕಾರ ಕಠೋರ ನಿಂದ್ಯ ನಹಿ ವಯನ ಉಚ್ಚಾರ. ಬಾಯಿ ನಂದಿದೆ, ನಾಲಿಗೆ ನಂದಿದೆ, ನಾಲಿಗೆಯನ್ನು ಹರಿ ಬಿಟ್ಟರೆ ಕರ್ಮಗಳು ಬಿಡುವುದಿಲ್ಲ. ಬಾಯಿ ನಂದಿದೆ, ಅದಕ್ಕೇನು ಹಣ ಕೊಡಬೇಕಾಗುವುದಿಲ್ಲ ಅಂತ ಏನ್ ಬೇಕಾದ ಬಾಯಿಗೆ ಬಂದದ್ದೆಲ್ಲ ನಾವು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಬಾಯಿಗೆ ನಾಲಿಗೆ ಕರ್ಮಗಳು ಕಟ್ಟುವುದಿಲ್ಲ ಭವ್ಯ ಜೀವಿಗಳೇ, ಆತ್ಮಕ್ಕೆ ಕರ್ಮ ಕಟ್ತದೆ. ವಸುರಾಜ ಬಾಯಿಯಿಂದ ಮಾತಾಡಿಬಿಟ್ಟ, ಸುಳ್ಳು ನಿರ್ಣಯ ಕೊಟ್ಟ, 7ನೇ ನರಕದಲ್ಲಿ ಇದ್ದಾನೆ. ಈಗ ನೀವೇನು ಸ್ವಾಧ್ಯಾಯ ಮಾಡ್ತಾ ಇದ್ರಲ್ಲ, ಅವಧಿ ಜ್ಞಾನದಿಂದ ಕೇಳಿಕೊಳ್ತಾ ಇದ್ದಾನೆ, ಪಶ್ಚಾತ್ತಾಪ ಆಗ್ತದೆ ಅವನಿಗೆ. ಇದೆಲ್ಲ ಜಿನೇಂದ್ರ ಭಗವಂತರು ಕೇವಲ ಜ್ಞಾನಿಗಳು ಹೇಳಿದಂತ ವಿಷಯದಿಗೆ ಯಾವುದು ಒಂದು ಸುಳಿಲ್ಲ. ಅಲ್ಲಿ ಕ್ರಮವಾಗಿ 7 ನರಕಗಳಿವೆ, ಕ್ರಮವಾಗಿ ಮೇಲೆ ಸ್ವರ್ಗಗಳಿವೆ, ಅಂತ್ಯ ಸಮಯದಲ್ಲಿ ಮೋಕ್ಷವೂ ಇದೆ, ಈ 3 ಲೋಕಗಳಿವೆ. ಇದೆಲ್ಲ ಸತ್ಯವಾದ ವಿಷಯವಿದೆ. ಒಂದೊಂದು ಇಂಚು 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 ಕೂಡ ಪೂರ್ಣ ಪ್ರಮಾಣವಾಗಿ ಭಗವಂತರು ಹೇಳಿದ್ದಾರೆ, ಯಾವುದೂ ಸುಳ್ಳಿಲ್ಲ. ಅದಕ್ಕಾಗಿ ಮನಸ್ಸಿಗೆ ಬಂದಂತೆ ತರ್ಕ ವಿತರ್ಕಗಳನ್ನು ಮಾಡಿ ನಿಮ್ಮನ್ನು ನೀವು ಅರ್ಥೈಸಿಕೊಳ್ಳೋದು ಇಲ್ಲ. ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ, ಭಗವಂತರು ಹೇಗೆ ಹೇಳಿದ್ದಾರೆ, ಅದೇ ರೀತಿ ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು, ಇದು ಸಮ್ಯಕ್ ಜ್ಞಾನವಿದೆ. ಕರ್ಮ ನಿರ್ಜರೆಗಳಿಗೆ ಮಾರ್ಗಗಳನ್ನು ಹೇಳಿಕೊಟ್ಟಿದ್ದಾರೆ. ಸ್ವತಃ ತೀರ್ಥಂಕರರು ಚಾರಿತ್ರವನ್ನು ಧಾರಣ ಮಾಡಿದ್ದಾರೆ, ಮುನಿ ವೇಷ ಧಾರಣ ಮಾಡಿದ್ದಾರೆ.
ಕರ್ಮ ಕಳಿಯಲಿಕ್ಕೆ ಒಂದೇ ಮಾರ್ಗ, ವ್ರತ, ನಿಯಮ. ಇರುವಷ್ಟರಲ್ಲಿ ತಿಂದು ಉಂಡು ಮಸ್ತು ಮಜಾ ಮಾಡಿ ಹೋಗ್ತೇನೆ ತಂದ್ರೆ ಕರ್ಮವು ನಿಮ್ಮ ಜೊತೆಗೆ ಮಜಾ ಮಾಡ್ತದೆ. ಈಗ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಒಳ್ಳೆಯ ಆರೋಗ್ಯ, ಧನ, ಸಂಪತ್ತಿ, ಸ್ತ್ರೀ, ಪುತ್ರ ಇವರೆಲ್ಲ ಇರ್ತಾರೆ. ಆದರೆ ಈ ಮೋಹ ಜಾಲದಲ್ಲಿ ಸಿಲುಕಿ ಅಂತ್ಯ ಸಮಯದಲ್ಲಿ ಆರ್ತ ರೌದ್ರ ಧ್ಯಾನದೊಂದಿಗೆ ಮರಣವಾಗಿ ಬಿಟ್ಟರೆ ಯಾರು ಕೂಡ ಇವರು ನಿಮ್ಮ ಜೊತೆಯಲ್ಲಿ ಬರುವುದಿಲ್ಲ. ನಿಮ್ಮ ಜೊತೆಯಲ್ಲಿ ಬರುವುದು ಒಂದೇ ಕರ್ಮ. ಅನಾದಿ ಸಂಬಂಧೇಚ ತತ್ವಾರ್ ಸೂತ್ರದಲ್ಲಿ ಕರ್ಮನ ಶರೀರ ಆತ್ಮನ ಜೊತೆಗೆ ಏನಿದೆ? ಅನಾದಿ ಸಂಬಂಧೇಚ. ಈ ಶರೀರ ಔದಾರಿಕ ಶರೀರ ಬಿಟ್ಟು ಹೋಗ್ತದೆ, ವೈಕರಿಕ ಶರೀರ ಬರ್ತದೆ, ಬಿಟ್ಟು ಹೋಗ್ತದೆ, ಆಹಾರ ಶರೀರ ಬಿಟ್ಟು ಹೋಗ್ತದೆ. ಆದರೆ ಕರ್ಮನ ಶರೀರ ಅನಾದಿ ಸಂಬಂಧೇಚ ಇದೆ. ಅದು ಅದಕ್ಕೆ ಭವ್ಯ ಜೀವಿಗಳೇ, ನಮ್ಮ ಶಬ್ದಗಳು ನಿಮಗೆ ಸರಿಯಾಗಿ ಕೇಳಿಸ್ತಾ ಇದ್ದರೆ ಇದನ್ನು ಬಹಳ ಜವಾಬ್ದಾರಿಯಿಂದ ಕೇಳಿಕೊಳ್ಳಿ. ಇದು ಒಳ್ಳೆಯ ಮಾತುಗಳು ಕೇಳಲಿಕ್ಕೆ ಸಿಗೋದು ಬಹಳ ದುರ್ಲಭವಿದೆ. ಜಿನವಾನಿ ಉಪದೇಶ ಹೇಳುವವರು ಹೇಳಿದ ನಂತರ ಅದು ತಿಳಿಯಬೇಕು. ಅದು ತಿಳಿದ ನಂತರ ನಾವು ಚಾರಿತ್ರ ಪಾಲನೆ ಮಾಡುವಸ್ಕರ ನಾವು ಮಾನಸಿಕತೆಯನ್ನು ತಯಾರಿ ಮಾಡಬೇಕು. ಇದೆಲ್ಲ ಒಂದಕ್ಕೆ ಒಂದೇನಿದೆ, ದುರ್ಲಭ ದುರ್ಲಭ ದುರ್ಲಭವಿದೆ. ಅದಕ್ಕಾಗಿ ಯಾವುದೇ ಶಾಸ್ತ್ರದ ವಿಷಯಗಳನ್ನು ಅಷ್ಟು ಸಹಜವಾಗಿ ತಿಳಿದುಕೊಳ್ಳಬಾರದು. ಇದೆಲ್ಲ ಸತ್ಯವಾಗಿಯೇ ಇದೆ. ಯಾಕಂದ್ರೆ ಮೋಕ್ಷ ಮಾರ್ಗ ಇದು ಅದೃಶ್ಯವಾಗಿದೆ. ಕಣ್ಣಿಗೆ ಸುಂದರ ಸುಂದರವಾದ ಮುಖಗಳು ಕಾಣಿಸ್ತಾ ಇರ್ತವೆ, ಅದನ್ನು ನೋಡಿ ನಾವು ಆಕರ್ಷಿತ ಆಗ್ತೇವೆ. ಆದರೆ ಅದು ನಾಶವಂತವೇ. ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲ ಅದು ಆತ್ಮವಿದೆ, ಅದೇ ಭಗವಂತ ಆಗ್ತದೆ, ಅದೇ ಸಿದ್ಧ ಆಗ್ತದೆ. ಅದಕ್ಕಾಗಿ ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲ ಅದರ ಮೇಲೆ ಶ್ರದ್ಧಾನ ಇಡುಗೋಸ್ಕರ ಇಷ್ಟೊಂದು ಶಾಸ್ತ್ರಗಳ ರಚನೆಯಾಗಿದೆ. ಅದಕ್ಕಾಗಿ ರಸಹಿಂಸೆಯನ್ನು ತ್ಯಾಗ ಮಾಡಿ ವ್ಯರ್ಥವಾಗಿ ಸ್ಥಾವರವನ್ನು ಕೂಡ ನಾಶ ಮಾಡದೆ ಇರುವುದಕ್ಕೆ ಅಹಿಂಸಾನುವೃತ್ತ ಅಂದಿದ್ದಾರೆ. ಅದೇ ರೀತಿ ನೋಡಿ, ಇನ್ನೊಬ್ಬರ ವಧ ಆಗುವಂತ, ಇನ್ನೊಬ್ಬರ ಹತ್ಯೆ ಆಗುವಂತ, ಇನ್ನೊಬ್ಬರಿಗೆ ದುಃಖವಾಗುವಂತ ಕಠೋರವಾದ ಶಬ್ದಗಳನ್ನು, ನಿಂದನೀಯ ಶಬ್ದಗಳನ್ನು ಎಂದೂ ಕೂಡ ವಚನ ಮಾಡಬಾರದು. ಅದಕ್ಕಂತಾರೆ ಸತ್ಯ ಅನುವ್ರತ. ಸತ್ಯ ಅನುವ್ರತದ ಲಕ್ಷಣ ಏನಿದೆ? ಇಂಥ ವಚನಗಳನ್ನು ಮಾತನಾಡಬಾರದು. ಆ ವಚನಗಳಿಂದ ಇನ್ನೊಬ್ಬರ ಪ್ರಾಣಗಳು ಹೋಗಬಾರದು. ಆ ವಚನಗಳಿಂದ ಇನ್ನೊಬ್ಬರಿಗೆ ದುಃಖ ಆಗಬಾರದು. ನಿಂದೆ, ಸ್ವನಿಂದೆ, ಪರಪ್ರಶಂಸೆ ಉಚ್ಚ ಗೋತ್ರ. ಆದರೆ ಪರನಿಂದೆ ಸ್ವಪ್ರಶಂಸೆ ನೀಚೇರ್ ಗೋತ್ರ. ತತ್ವಾರ್ ಸೂತ್ರದಲ್ಲಿ ಉಮಾಸ್ವಾಮಿ ಮಹಾರಾಜರು ಹೇಳ್ತಾರೆ. ಅದಕ್ಕಾಗಿ ಇನ್ನೊಬ್ಬರ ನಿಂದೆ ಕೂಡ ಅಸತ್ಯ ಭಾಷಣವಾಗಿದೆ. ಅದಕ್ಕಾಗಿ ನಿಂದ್ಯವಾದ ವಚನಗಳನ್ನು, ಕಠೋರ ಬೈಗಳುಗಳನ್ನು ಏಕವಚನದಲ್ಲಿ ಮಾತನಾಡುವುದು, ಜೋರಾಗಿ ಕಿರ್ಚಿ ಮಾತನಾಡುವುದು, ನಮಗೆ ಸಂಬಂಧವಿಲ್ಲದ ವಿಷಯಗಳನ್ನೆಲ್ಲ ಚರ್ಚೆ ಮಾಡುವುದು, ಇವೆಲ್ಲ ಅಸತ್ಯ ವಚನದಲ್ಲಿ ಬರ್ತವೆ. ಅದಕ್ಕಾಗಿ ಭವ್ಯ ಜೀವಿಗಳಿಗೆ ಹಿತ ಮಿತ ಪ್ರಿಯವಾಗಿ ಹೆಚ್ಚಾನೆಚ್ಚು ಮೌನದಿಂದ ಇರುವುದೇ ಸತ್ಯವಚನ. ಈ ರೀತಿ 9ನೇ ಗಾಥೆಯಲ್ಲಿ ಅಹಿಂಸಾನುವ್ರತ, ಸತ್ಯಾನುವ್ರತ ಲಕ್ಷಣ ಹೇಳಿದ್ದಾರೆ. ಸಮ್ಯಕ್ ಚಾರಿತ್ರದ ಭೇದಗಳನ್ನು ಹೇಳಿದ್ದಾರೆ. ಇನ್ನು 10ನೇ ಗಾಥೆಯಲ್ಲಿ ಕವಿಗಳು ಅಚೌರ್ಯ, ಬ್ರಹ್ಮಚರ್ಯ ಮತ್ತು ಪರಿಗ್ರಹ ಪ್ರಮಾಣ ಅನುವ್ರತಗಳ ಸ್ವರೂಪಗಳನ್ನು ಹೇಳ್ತಾ ಇದ್ದಾರೆ.
जल मृत्तिका बिन और नाही कछु गहे अदत्ता, निज वनिता बिन सकल नारी सो रहे वीरता, अपनी शक्ति विचार परिग्रह थोरो राखे, दश दिश गमन प्रमाण ठान कसु सीमन नाखे, जल मृत्तिका बिन और नाही कछु गहे अदत्ता, निज वनिता बिन सकल नारी सो रहे वीरता, अपनी शक्ति विचार परिग्रह थोरो राखे, दश दिश गमन प्रमाण ठान तसु सीमन नाखे. ಈ ಗಾಥೆಯಲ್ಲಿ ಯಾವ ನೀರಿದೆ ಅಥವಾ ಮಣ್ಣಿದೆ, ಈ ಲೋಕದಲ್ಲಿ ಸಾಕಷ್ಟಿದೆ, ಅದಕ್ಕೆ ಯಾರು ಮಾಲೀಕರು ಇಲ್ಲ. ಅದನ್ನು ನೀವು ಯಥೇಚ್ಛವಾಗಿ ಉಪಯೋಗ ಮಾಡಬಹುದು. ನೀರನ್ನು, ಮಣ್ಣನ್ನು ನೀವು ಯಾರಿಗೆ ಹೇಳುವ ಕೇಳುವ ಅವಶ್ಯಕತೆ ಇಲ್ಲ, ಅದನ್ನು ನೀವು ಉಪಯೋಗ ಮಾಡಬಹುದು. ಉಪಯೋಗ ಮಾಡಿದರೆ ನಿಮಗೆ ಕಳ್ಳತನದ ಪಾಪ ಬರುವುದಿಲ್ಲ. ಆದರೆ ಮಣ್ಣು ಮತ್ತು ನೀರನ್ನು ಬಿಟ್ಟು ಇನ್ನೊಂದು ಯಾವುದಾದರೂ ವಸ್ತುವನ್ನು ನೀವು ಹೇಳದೆ ಕೇಳದೆ ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಅಥವಾ ಎಲ್ಲಾದರೂ ಬಿದ್ದವಂತ ವಸ್ತುಗಳನ್ನು, ಇನ್ನೊಬ್ಬರ ಕೊಡದಂತ ವಸ್ತುಗಳನ್ನು ಗ್ರಹಣ ಮಾಡಿದರೆ ಚೋರಿ ದೋಷ ಬರ್ತದೆ, ಕಳ್ಳತನ ದೋಷ ಬರ್ತದೆ. ಅದಕ್ಕಾಗಿ ರಸ್ತೆಯ ಮೇಲೆ ಬಿದ್ದಂತ ವಸ್ತುಗಳನ್ನು ಅಥವಾ ಮರೆತಂತ ವಸ್ತುಗಳನ್ನು, ನಿಮ್ಮ ಕಡೆಗೆ ಅಡವಿಟ್ಟ ವಸ್ತುವನ್ನು ಮರೆತಿರ್ತಾರೆ ಕೆಲವು ಜನರು, ಅವುಗಳನ್ನೆಲ್ಲ ನೀವು ಉಪಯೋಗ ಮಾಡಿದರೆ ಅದು ಕಳ್ಳತನದ ದೋಷ ಬರ್ತದೆ. ಅದಕ್ಕಾಗಿ ಮಣ್ಣು ಮತ್ತು ನೀರನ್ನು ಬಿಟ್ಟು ಉಳಿದ ಎಲ್ಲ ವಸ್ತುಗಳನ್ನು ಕೊಡದೆ ತೆಗೆದುಕೊಳ್ಳಬಾರದು. ಇದು ಅಚೌರ್ಯ ಅನುವ್ರತ ಅನ್ನಿಸಿಕೊಳ್ಳುತ್ತದೆ. ಇನ್ನು ತನ್ನ ಪತ್ನಿಯನ್ನು, ತನ್ನ ವಿವಾಹಿತ ಸ್ತ್ರೀಯನ್ನು ಬಿಟ್ಟು ಸಂಸಾರದ ಎಲ್ಲ ಸ್ತ್ರೀಯರಿಂದ ವಿರಕ್ತರಾಗಿರುವುದಕ್ಕೇನಂತಾರೆ? ಬ್ರಹ್ಮಚರ್ಯ ಅನುವ್ರತ ಅಂತಾರೆ. ತನ್ನ ಸ್ವಂತ ಪತ್ನಿಯನ್ನು ಬಿಟ್ಟು ಉಳಿದ ಎಲ್ಲ ಸ್ತ್ರೀಯರು ನಮಗೆ ಸಹೋದರಿಯರು ಇರ್ತಾರೆ. ಅವರಿಂದ ವಿರಕ್ತರಾಗಿರುವುದಕ್ಕೆ ಬ್ರಹ್ಮಚರ್ಯ ಅನುವ್ರತ ಅಂತ ಹೇಳ್ತಾರೆ. ಇನ್ನು ತನ್ನ ಶಕ್ತಿ ಅಂದರೆ ಅವಶ್ಯಕತೆ ಎಷ್ಟಿದೆ, ಎಷ್ಟು ನಮ್ಮ ಜೀವನಕ್ಕೆ ಬೇಕು ಅಷ್ಟು ಧನ, ಧಾನ್ಯ, ಒಡವೆಗಳು, ಪರಿಗ್ರಹ ಇವುಗಳನ್ನು ಪ್ರಮಾಣ ಮಾಡಿಕೊಳ್ಳುವುದು. ಇದಕ್ಕಂತಾರೆ ಪರಿಗ್ರಹ ಪ್ರಮಾಣ ಅನುವ್ರತ. ಆದರೆ ಮುನಿಗಳು ಪರಿಗ್ರಹಗಳನ್ನು ಪೂರ್ಣವಾಗಿ ತ್ಯಾಗ ಮಾಡಿರ್ತಾರೆ, ಅದು ಮಹಾವ್ರತ. ಶ್ರಾವಕರಿಗೆ ಏನ್ ಹೇಳಿದ್ದಾರೆ? ಪರಿಮಾಣ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದಕ್ಕೆ ಪರಿಗ್ರಹ ಪರಿಮಾಣ ಅನುವ್ರತ ಅಂತ ಹೇಳಿದ್ದಾರೆ. ಈ ಪ್ರಕಾರ ಈ ಮೇಲೆ ಅಹಿಂಸಾ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಪರಿಗ್ರಹ 5 ವ್ರತಗಳನ್ನು, ಸ್ವರೂಪಗಳನ್ನು ಹೇಳಿದ್ದಾರೆ. ಇಷ್ಟು ಹೇಳಿದ ನಂತರ ಇನ್ನೇನ್ ಮಾಡ್ತಾರೆ? ಗುಣವ್ರತಗಳ ವರ್ಣನೆ ಮಾಡ್ತಾರೆ. ಆ ಗುಣವ್ರತದಲ್ಲಿ ಏನಾಗ್ತದೆ? 10 ದಿಕ್ಕಿನಲ್ಲಿ ಆವಾಗಮನದ ಮರ್ಯಾದೆ ನಿಶ್ಚಿತ ಮಾಡಿಕೊಳ್ಳುವುದು. 10 ದಿಕ್ಕುಗಳಿವೆ: ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ,
ಮತ್ತು ಉಪದಿಕ್ಕುಗಳು, ಮೇಲೆ ಕೆಳಗೆ, ಈ ರೀತಿ 10 ದಿಕ್ಕುಗಳಿವೆ. ಆ ಎಲ್ಲಾ ದಿಕ್ಕುಗಳಿಗೆ ಹೋಗುವುದು ಬರುವುದನ್ನು ನಾವು ಒಂದು ಮರ್ಯಾದೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ದಿಕ್ಕುಗಳ ಮರ್ಯಾದೆ ಮಾಡುವುದರಿಂದ ಆ ದಿಕ್ಕುಗಳ ಸಂಬಂಧಿ ಹಿಂಸಕ ವ್ಯವಹಾರಗಳ ಸಂಬಂಧ, ಪಾಪ ಬಂಧದ ಸಂಬಂಧ ನಮಗೆ ಕಟ್ಟುವುದಿಲ್ಲ. ಅದಕ್ಕಾಗಿ ನಾವು ಇಂತಿಷ್ಟು ಒಂದು ದಿಕ್ಕಿನಲ್ಲಿ ಇಂತಿಷ್ಟುವರೆಗೆ ನಾನು ಗಮನ ಮಾಡುತ್ತೇನೆ ಅಂತ ಪ್ರಮಾಣ ಮಾಡಿಕೊಂಡು ಮರ್ಯಾದೆ ಮಾಡಿಕೊಂಡು ಜೀವನ ತನಕ ಅದನ್ನು ಮರ್ಯಾದೆಯ ಪಾಲನ ಮಾಡುವುದು, ಉಲ್ಲಂಘನೆ ಮಾಡದೇ ಇರುವುದು. ಇದಕ್ಕಂತಾರೆ ದಿಗ್ವ್ರತ ಅಂತ ಹೇಳಿ. ಈ ಅನುವ್ರತಗಳನ್ನು ಸುರಕ್ಷಿತವಾಗಿಡುವುದಕ್ಕೋಸ್ಕರವೇ ದಿಗ್ವ್ರತಗಳನ್ನು ಆಚಾರ್ಯರು ಹೇಳಿದ್ದಾರೆ. ಯಾಕಂದ್ರೆ ದಿಗ್ವ್ರತಗಳನ್ನು ಪಾಲನೆ ಮಾಡುವುದರಿಂದ ಅನುವ್ರತದಲ್ಲಿ ಶಕ್ತಿ ಹೆಚ್ಚಾಗ್ತದೆ, ಬಲ ಹೆಚ್ಚಾಗ್ತದೆ ಭವಿಜೀವಿಗಳೇ. ಇನ್ನು 11ನೇ ಗಾಥೆಯಲ್ಲಿ ಕವಿಗಳು ದೇಶವ್ರತ, ಅಪಧ್ಯಾನ ಮತ್ತು ಪಾಪೋಪದೇಶ ಅನರ್ಥ ದಂಡ ವ್ರತಗಳ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ನೋಡಿ, ताहू में फिर ग्राम गली ग्रह बाग बजारा गमनागमन प्रमाण ठान अन सकल निवारा ताहू की धन हानि किसी जय हारन चिंते देयन सो उपदेश हो अघवन जक्रसीते ताहू में फिर ग्राम गली ग्रह बाग बजारा गमनागमन प्रमाण ठान अन सकल निवारा काहू की धन हानि किसी जय हारन चिंते देयन सो उपदेश होय अघवन जक्रसीते ದೇಶವ್ರತ, ಅಪಧ್ಯಾನ, ಪಾಪೋಪದೇಶ, ಅನರ್ಥ ದಂಡ ವ್ರತದ ಲಕ್ಷಣವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ ನೋಡಿ, ದಿಕ್ಕುಗಳ ಮರ್ಯಾದೆಯನ್ನು ಮಾಡಿಕೊಂಡ ನಂತರ ಆ ದಿಕ್ಕುಗಳಲ್ಲಿ ಮರ್ಯಾದೆ ಅಂತರಗಳಲ್ಲಿ ಏನ್ ಬರ್ತವೆ ಅಂದ್ರೆ, ನೋಡಿ, ನಾವು ಕನ್ಯಾಕುಮಾರಿವರೆಗೆ ಮರ್ಯಾದೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಿಂತ ನಂತರ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಇವೆಲ್ಲ ಅದರಲ್ಲಿ ಒಳಗಡೆ ಇವೆಲ್ಲ ಸಣ್ಣ ಸಣ್ಣ ರಾಜ್ಯಗಳು ಬರ್ತವೆ. ಅದರಲ್ಲಿ ಕೂಡ ಒಂದು ನಾವು ಯಾವಾಗ ಸಂವೇದ ಶಿಖರಜಿಗೆ ಹೋಗ್ತೇವೆ, ಆವಾಗ ನಾವು ಹೋಗ್ತೇವೆ. ಎಷ್ಟುವರೆಗೆ ಹೋಗೋದಿಲ್ಲ ಅಷ್ಟುವರೆಗೆ ನಾವು ಚಿಕ್ಕ ಚಿಕ್ಕ ಮರ್ಯಾದೆಗಳನ್ನು, ಅಂತರ್ಗತ ಮರ್ಯಾದೆಗಳನ್ನು ಕೂಡ ನಾವು ಮಾಡಿಕೊಳ್ಳಬಹುದು.
ಈ ರೀತಿ ದಿಗ್ವ್ರತ ಮತ್ತು ದೇಶವ್ರತಗಳನ್ನು ಹೇಳಿದ್ದಾರೆ. ಅದರಿಂದ ಕರ್ಮ ನಿರ್ಜರೆಯ ಸಂಖ್ಯೆ ಹೆಚ್ಚಾಗ್ತದೆ. ಅದಕ್ಕಾಗಿ ಗ್ರಾಮ, ಓಣಿ, ಗಲ್ಲಿ, ಬಾಗ, ಬಜಾರ ಇವುಗಳ ಹೆಸರುಗಳನ್ನು ಹೇಳಿದ್ದಾರೆ ನೋಡಿ. ಈ ಸ್ಥಾನದವರೆಗೆ ನಾನು ಹೋಗಿ ಬರ್ತೇನೆ ಅಷ್ಟೇ. ಅಂದ್ರೆ ಎಷ್ಟುವರೆಗೆ? ಇಂತಿಷ್ಟು ಅಷ್ಟಮಿವರೆಗೆ, ಚತುರ್ದಶಿ ಕಾಲದಲ್ಲಿ, ಅಥವಾ ಇಂತಿಷ್ಟನೇ ತಿಂಗಳವರೆಗೆ ನಾನು ಮನೆ ಬಿಟ್ಟು ಎಲ್ಲಿ ಹೋಗುವುದಿಲ್ಲ. ಈ ರೀತಿ ಮರ್ಯಾದೆಗಳನ್ನು ದೇಶವ್ರತ ಅಂತ ಹೇಳ್ತಾರೆ. ದಿಗ್ವ್ರತ ಅಂದ್ರೆ ದೊಡ್ಡದಿರುತ್ತದೆ, ದೇಶವ್ರತ ಅಂದ್ರೆ ಚಿಕ್ಕ ಚಿಕ್ಕ ಮರ್ಯಾದೆಗಳಿರ್ತವೆ. ಇನ್ನು ಇನ್ನೊಬ್ಬರ ಧನ ನಾಶವಾಗಲಿ, ಒಬ್ಬರಿಗೆ ಜಯವಾಗಲಿ, ಒಬ್ಬರು ಸೋಲಲಿ, ಒಬ್ಬರು ಗೆಲ್ಲಲಿ ಅಂತ ಈ ರೀತಿ ಎಲ್ಲ ಪರಿಣಾಮಗಳನ್ನು ಮಾಡಬಾರದು. ಇದರಿಂದ ಪಾಪ ಬಂದಾಗ್ತದೆ. ಅನಾವಶ್ಯಕವಾಗಿ ವ್ಯರ್ಥ ವಿಚಾರ ಮಾಡಬಾರದು. ಒಬ್ಬರು ಗೆಲ್ಲಬೇಕು, ಒಬ್ಬರು ಗೆಲ್ಲ ನಂತರ ನಮಗೆ ಆನಂದ ಆಗ್ತದೆ, ಒಬ್ಬರು ಸೋತ ನಂತರನು ಆನಂದ ಆಗ್ತಾ ಇದೆ. ಈ ರೀತಿ ಈರ್ಷಾಭಾವ, ಮೂರ್ಛಾಭಾವ ಇವುಗಳೆಲ್ಲ ಏನಿವೆ ಪಾಪ ಇದೆ. ಅದಕ್ಕಾಗಿ ನೋಡಿ, ನಿಷ್ಪ್ರಯೋಜನವಾಗಿ ವ್ಯರ್ಥವಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಚಿಂತನೆ ಮಾಡುವುದು ಅಪಧ್ಯಾನ ಇದೆ, ಅನರ್ಥ ದಂಡವಿದೆ. ಇಂಥ ವ್ಯಾಪಾರವನ್ನು ಅಥವಾ ಇಂಥ ಕೃಷಿಯನ್ನು ಕೂಡ ಮಾಡಬಾರದು. ಇಂಥ ಹಿಂಸಕ ಉಪದೇಶಗಳನ್ನು ಕೂಡ ಮಾಡಬಾರದು. ಯಾವ ವ್ಯಾಪಾರದಲ್ಲಿ ಹೆಚ್ಚು ಹಿಂಸೆ ಇದೆ, ಹತ್ಯೆ ಆಗ್ತಾ ಇದೆ ಜೀವಿಗಳದ್ದು, ಅಂತ ಉಪದೇಶಗಳನ್ನು ಕೂಡ ಮಾಡಬಾರದು ಅಂತ ಹೇಳಿದ್ದಾರೆ. ಇದರಿಂದ ಬಹಳ ಪಾಪ ಬಂದಾಗ್ತದೆ. ಅದಕ್ಕಾಗಿ ಪಾಪೋಪದೇಶದಲ್ಲಿ ಎರಡನೇ ಹೆಸರು ಅನರ್ಥ ದಂಡ ಬರ್ತದೆ. ಪಾಪೋಪದೇಶ ಎಂಬಂಥದ್ದೊಂದು ಅನರ್ಥ ದಂಡವಿದೆ. ಅದಕ್ಕಾಗಿ ಪಾಪದ ಉಪದೇಶವನ್ನು ಎಂದೂ ಕೂಡ ಕೊಡಬಾರದು. ಈ ರೀತಿ ದೇಶವ್ರತ, ಅಪಧ್ಯಾನ ಅಂದ್ರೇನು, ಪಾಪೋಪದೇಶ, ಅನರ್ಥ ದಂಡವ್ರತ ಅಂದ್ರೇನು, ಇದನ್ನೆಲ್ಲ ಇಲ್ಲಿ 11ನೇ ಗಾತಿಯಲ್ಲಿ ಹೇಳಿದ್ದಾರೆ. 12ನೇ ಗಾತಿಯಲ್ಲಿ ಕವಿಗಳು ಏನ್ ಹೇಳ್ತಾರೆ ನೋಡಿ, ಪ್ರಮಾದಚರ್ಯೆ, ಹಿಂಸಾದಾನ, ದುಶ್ರುತಿ, ಅನರ್ಥ ದಂಡಗಳ ಸ್ವರೂಪವನ್ನು ಹೇಳ್ತಾರೆ. कर प्रमाद जल भूमि वृक्ष पावकन विराधे, हसिधनु हल हिंसोपकरण नहीं दे यश लाधे, राग द्वेष कर तारक ताक बहुन सुनीजे, और अनर्थ दंड हेतु ಅಘತಿನೇನ ಕೀಜೆ. ಈ ಗಾಥೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪ್ರಮಾದದಿಂದ, ಆಲಸ್ಯದಿಂದ, ಶಿಥಿಲಾಚಾರದಿಂದ, ಅನಾವಶ್ಯಕವಾಗಿ ನೀರನ್ನು ಚೆಲ್ಲುವುದು, ಬೆಂಕಿಯನ್ನು ಹಚ್ಚುವುದು, ಅಥವಾ ಭೂಮಿಯನ್ನು ಅಗೆಯುವುದು, ಇದೆಲ್ಲ ಏನಿದೆ? ಹಿಂಸೆ ಇದೆ. ಅನಾವಶ್ಯಕವಾಗಿ ವೃಕ್ಷಗಳನ್ನು, ವನಸ್ಪತಿಗಳನ್ನು ಕತ್ತರಿಸುವುದು, ಕಟ್ ಮಾಡುವುದು, ಹೂಗಳನ್ನು ಕಡೆಯುವುದು, ಒಗೆಯುವುದು, ಅನಾವಶ್ಯಕ ಅನಂತ ಜೀವಿಗಳ ಹಿಂಸೆ ಆಗ್ತದೆ. ಅಗ್ನಿ ಜೀವಿಗಳ ದುರುಪಯೋಗ ಮಾಡುವುದು, ವಾಯುಕಾಯಿಕ ಜೀವಿಗಳ ದುರುಪಯೋಗ ಮಾಡುವುದು, ಇವುಗಳನ್ನು ಮಾಡದೇ ಇರುವುದಕ್ಕೇನಂತಾರೆ? ಪ್ರಮಾದಚರ್ಯ ಅನರ್ಥ ದಂಡ ವೃತ ಅಂತಾರೆ. ಆದರೆ ಇವುಗಳನ್ನು ಮಾಡಿದರೆ ಪ್ರಮಾದಚರ್ಯ ಅಂತಾರೆ. ಇದು ಅನರ್ಥ ದಂಡವಿದೆ. ಅನಾವಶ್ಯಕವಾಗಿ 1 ಲೀಟರ್ ನೀರಿನಲ್ಲಿ ಆಗುವಂತ ಕೆಲಸಕ್ಕೆ 10 ಲೀಟರ್ ನೀರನ್ನು ಚೆಲ್ಲುವುದು ಅನರ್ಥ ದಂಡವಿದೆ. ನಮಗೆ ಒಂದೇ ಹೂ ಬೇಕಾಗಿದೆ, 100 ಹೂಗಳನ್ನ ಕಡಿಯುವುದು, ಅನಾವಶ್ಯಕ ತಪ್ಪಲುಗಳನ್ನೆಲ್ಲ ಕತ್ತರಿಸಿ ಹಾಕುವುದು,
ಇದು ಅನರ್ಥ ದಂಡವಿದೆ. ಭೂಮಿಯನ್ನು ಅಗೆಯುವುದು, ಸುಮ್ಮನೆ ಭೂಮಿಯನ್ನು ಅಗೆಯುವುದು. ಕೆಲಸವಿದ್ರೆ ಅಗೆಯುವುದು ಮಾತು ಬೇರೆ. ಇವೆಲ್ಲ ಏನಿವೆ ಅನರ್ಥ ದಂಡ ಪ್ರಮಾದಚರ್ಯಲ್ಲಿ ಬರುತ್ತದೆ. ಅಷ್ಟೇ ಅಲ್ಲ, ಈಗ ತಲವಾರಿದೆ, ಧನುಷ್ಯ ಬಾಣ ಇದೆ, ಅಥವಾ ನೇಗಿಲು ಇದೆ, ಕೃಷಿಯ ಉಪಕರಣಗಳು ಇರ್ತಾವಲ್ಲ, ಈ ಹಿಂಸೋಪಕರಣಗಳು, ಕೊಡಲಿ, ಕುರಿಪೆ, ತಲವಾರ, ಬಂದೂಕು, ಇಂಥ ಉಪಕರಣಗಳನ್ನು ಇನ್ನೊಬ್ಬರಿಗೆ ಕೊಡುವುದು. ಇದರಿಂದ ಏನಾಗ್ತದೆ? ಹಿಂಸಾದಾನ ದೋಷ ಬರ್ತದೆ. ಅದಕ್ಕಾಗಿ ನಿಮ್ಮ ಸಲುವಾಗಿ ನೀವು ಉಪಯೋಗ ಮಾಡುವುದು ಬೇರೆ, ಜೀವನಕ್ಕಾಗಿ. ಇನ್ನೊಬ್ಬರಿಗೆ ಈ ವಸ್ತುಗಳನ್ನು ಕೊಡದೇ ಇರುವುದು. ಈ ರೀತಿ ಹಿಂಸಕ ವಸ್ತುಗಳನ್ನು ಯಾರಿಗೂ ಕೂಡ ಕೊಡಬಾರದು. ಇದಕ್ಕಂತಾರೆ ಹಿಂಸಾದಾನ ಅನರ್ಥ ದಂಡ ವೃತ್ತ ಅಂತಾರೆ. ಕೊಡದೇ ಇರುವುದಕ್ಕೆ. ಕೊಟ್ಟರೆ ಹಿಂಸಾದಾನ ಅಂತ. ಇನ್ನು ರಾಗ ದ್ವೇಷಗಳನ್ನು ಉತ್ಪತ್ತಿ ಆಗ್ತಕ್ಕಂತ ಕಥೆಗಳನ್ನು ವಿಕಥೆಗಳಂತಾರೆ. ಸ್ತ್ರೀ ಕಥಾ, ಭೋಜನ ಕಥಾ, ರಾಜಕಥಾ, ಚೋರ ಕಥಾ. ಇಂಥ ಕಥೆಗಳನ್ನು ಹೇಳುವುದು ಅಥವಾ ಇಂಥ ಕಥೆಗಳನ್ನು ಕೇಳುವುದು, ಇವೆಲ್ಲ ಏನಿವೆ ಎಂದೂ ಕೂಡ ಕೇಳಲು ಬಾರದು, ಇನ್ನೊಬ್ಬರಿಗೆ ಹೇಳಲು ಬಾರದು. ಇದು ದುಶ್ರತಿ ಬರ್ತದೆ. ಅದಕ್ಕಾಗಿ ಇದನ್ನು ತ್ಯಾಗ ಮಾಡುವುದಕ್ಕೆ ದುಶ್ರತಿ ಅನರ್ಥ ದಂಡ ವ್ರತ ಅಂತಾರೆ. ಮಾಡದಿದ್ದರೆ ಅನರ್ಥ ದಂಡ ಆಗ್ತದೆ. ಇದರಿಂದ ಭಯಂಕರ ಕರ್ಮಗಳು ಕಟ್ಟುತ್ತವೆ. ಭವಿಜೀವಿಗಳೇ, ಕೇಳಿಸಿ ಬರ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆ ನಮ್ಮ ಮಾತುಗಳು? ನಿಷ್ಪ್ರಯೋಜನ ವ್ಯರ್ಥವಾಗಿ ನೀರನ್ನು, ಬೆಂಕಿಯನ್ನು, ಭೂಮಿಯನ್ನು ಎಂದು ಕೂಡ ದುರುಪಯೋಗ ಮಾಡಬಾರದು. ಕಥೆಗಳನ್ನು ಹೇಳಿದಾರಲ್ಲ, ಸ್ತ್ರೀ ಕಥಾ, ಭೋಜನ ಕಥಾ, ರಾಜಕಥಾ, ಇಂಥ ಕಥೆಗಳನ್ನು ಹೇಳುವುದು, ಕೇಳುವುದು ಇದು ದುಶ್ರತಿಯಲ್ಲಿ ಬರ್ತದೆ. ಹಿಂಸಕ ಉಪಕರಣಗಳನ್ನು ಬೇರೆಯವರಿಗೆ ಕೊಡಬಾರದು. ಈ ರೀತಿಯೆಲ್ಲ ಬಹಳ ಸುಂದರವಾಗಿ ಧರ್ಮದ ಮಾರ್ಗವನ್ನು ಹೇಳಿದ್ದಾರೆ. ಇನ್ನು ನೋಡಿ, 13ನೇ ಗಾಥೆಯಲ್ಲಿ ಸಾಮಾಯಿಕ ಪ್ರಶೋಧೋಪವಾಸ, ಭೋಗೋಪಭೋಗ, ಪರಿಮಾಣ ವ್ರತ ಮತ್ತು ಅತಿಥಿ ಸಂವಿಭಾಗ ಶಿಕ್ಷಾ ವ್ರತದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಸಾಮಾಯಿಕ ಅಂದ್ರೆ ಏನು, ಪ್ರಶೋಧೋಪವಾಸ ಅಂದ್ರೆ ಏನು, ಭೋಗೋಪಭೋಗ ಪರಿಮಾಣ ವ್ರತ ಅಂದ್ರೆ ಏನು, ಅತಿಥಿ ಸಂವಿಭಾಗ ಶಿಕ್ಷಾ ವ್ರತ ಅಂದ್ರೆ ಏನು, ಇವುಗಳ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಪ್ರಶೋಧರಿಯೇ ಭೋ यमकरी निवारे मुनि को भोजन फेर निज करहि आहारे. ಸಮತಾ ಭಾವ ಧಾರಣ ಮಾಡುವುದು, ಪರಮೇಶ್ವರ ಸ್ಮರಣ ಮಾಡುವುದು ಸಾಮಾಯಿಕ ಹೆಸರಿನ ಶಿಕ್ಷಾವ್ರತವಿದೆ. ಒಂದು ತಿಂಗಳಲ್ಲಿ ಎರಡು ಚತುರ್ದಶಿ ಬರ್ತವೆ. ಇಂಥ 4 ಪರ್ವಗಳಲ್ಲಿ
ಎಲ್ಲಾ ಪಾಪಗಳನ್ನು ತ್ಯಾಗ ಮಾಡಿ ಉಪವಾಸಾದಿಗಳನ್ನು ಮಾಡುವುದಕ್ಕೆ ಪ್ರಶೋಧ ಉಪವಾಸ ಅಂತ ಹೇಳ್ತಾರೆ. ಇದು ಶಿಕ್ಷಾವರ್ತವಿದೆ. ಎರಡನೇದು. ಇನ್ನು ಪ್ರತಿದಿನ ವಸ್ತುಗಳ ಪ್ರತಿ ಮಮತ್ವವನ್ನು ಬಿಟ್ಟು ಕಡಿಮೆ ಮಾಡಿ, ಮಮತ್ವ ಭಾವವನ್ನು ಕಡಿಮೆ ಮಾಡಿದರೆ ಇದು ಭೋಗೋಪಭೋಗ ಪರಿಮಾಣದ ವ್ರತವಿರುತ್ತದೆ. ಮುನಿ, ಯಾರಿಕ, ಆದಿ ಅತಿಥಿ ಜನರಿಗೆ ಆಹಾರ ದಾನವನ್ನು ಕೊಟ್ಟು ನಂತರ ತಾವು ಮಾಡುವುದು ಇದು ಅತಿಥಿ ಸಮಯ. ಇದು 4ನೇ ಶಿಕ್ಷಾವ್ರತವಿದೆ. ಶಿಕ್ಷಾವ್ರತಗಳು ಜೀವನದಲ್ಲಿ ಬಹಳ ಮಹತ್ವದ ಕೆಲಸವನ್ನು ನಿರ್ವಹಿಸುತ್ತೆ. ಇದರಿಂದ ನಮಗೆ ಮಹಾವ್ರತ ಪ್ರಾಪ್ತ ಆಗ್ತದೆ. ಇನ್ನು 14 ವ್ರತ ಪಾಲನ ಮಾಡೋದ್ರಿಂದ ಏನು ಫಲ ಸಿಗ್ತದೆ ಅದನ್ನು ಕವಿಗಳು ಹೇಳ್ತಾ ಇದ್ದಾರೆ. मारह व्रत के अतिचार पन न लगावे, मरण समय संन्यास धारित सुदोष नशावे, योगावक व्रत पाल स्वर्ग सोलम उपजावे, कहते चयनर जन्म पाय मुनि है जावे. ಶ್ರಾವಕರು ಮೇಲೆ ಹೇಳಿದಂತೆ 12 ವ್ರತಗಳನ್ನು ಪಾಲನೆ ಮಾಡ್ತಾ ಇರ್ತಾರೆ. ಆದ್ರೆ ಆ 12 ವ್ರತಗಳಲ್ಲಿ 5 ದೋಷಗಳು ಬರ್ತಾ ಇರ್ತವೆ. ಪಂಚ ದೋಷಗಳನ್ನು ತ್ಯಾಗ ಮಾಡಬೇಕು. ಆ ವ್ರತಗಳಿಗೆ ದೋಷಗಳು ಬರಬಾರದಾಗಿ ನೋಡಿಕೊಳ್ಳಬೇಕು. ಅಂತ್ಯ ಸಮಯದಲ್ಲಿ ಸಮಾಧಿ ಮರಣ ಧಾರಣ ಮಾಡಿ ಆ ಸಮಾಧಿ ಮರಣದ ದೋಷಗಳನ್ನು ಕೂಡ ದೂರ ಮಾಡಬೇಕು. ಈ ಪ್ರಕಾರ ಯಾವ ಶ್ರಾವಕರು 12 ವ್ರತಗಳ ನಿರ್ದೋಷ ಪಾಲನೆ ಮಾಡ್ತಾರೆ 16ನೇ ಸ್ವರ್ಗದವರೆಗೆ ದೇವರಾಗಿ ಉತ್ಪತ್ತಿ ಆಗ್ತಾರೆ. ಸ್ವರ್ಗದ ದೇವರಾಗ್ತಾರೆ. ಅಲ್ಲಿಂದ ಹೊರಟು ಬಂದು ಮನುಷ್ಯ ಭವದಲ್ಲಿ ಹುಟ್ಟಿಕೊಳ್ತಾರೆ, ಮತ್ತೆ ಮುನಿ ಆಗ್ತಾರೆ ಮತ್ತು ಮೋಕ್ಷಕ್ಕೆ ಹೋಗ್ತಾರೆ. ಈ ರೀತಿ ವ್ರತಗಳನ್ನು ಪಾಲನೆ ಮಾಡೋದ್ರಿಂದ ಫಲ ಏನ್ ಪ್ರಾಪ್ತ ಆಗ್ತದೆ ಅಂದ್ರೆ ಸ್ವರ್ಗದ ಸುಖವು ಪ್ರಾಪ್ತ ಆಗ್ತದೆ. ಆ ನಂತರ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಈ ಪ್ರಕಾರ 4ನೇ ಢಾಲದಲ್ಲಿ ಬಹಳ ಸುಂದರವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಮಹತ್ವವನ್ನು ಫಲವನ್ನು ಹೇಳಿದ್ದಾರೆ. ಇವತ್ತು 4ನೇ ಢಾಲದ ಸ್ವಾಧ್ಯಾಯ ಸಮಾಪ್ತವಾಯಿತು.